ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ಇವತ್ತು ನಾವು ವೀಕ್ಲಿ ರೀಡಿಂಗನ್ನು ಮಾಡೋಣ. 11th ಇಂದ 17 ತನಕ, 11ನೇ ತಾರೀಕಿಂದ 17ನೇ ತಾರೀಕು ತನಕ ಹೇಗಿದೆ ನಿಮ್ಮ ವೀಕ್ ಅಂತ ಚೆಕ್ ಮಾಡೋಣ. ಆ್ಯಂಡ್ ನನಗೆ ಗೊತ್ತು ಆಲ್ರೆಡಿ 11th ಈವ್ನಿಂಗ್ ನಿಮಗೆ ಈ ವಿಡಿಯೋ ಸಿಗ್ತಿದೆ ಅಂತ, ಬಟ್ ಸ್ಟಿಲ್ ಯು ಕ್ಯಾನ್ ಕನ್ಸಿಡರ್ ಇಟ್. ನಾನು ವಿಡಿಯೋ ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ಅವರ್ಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಟ್ಯಾರೋ ಮತ್ತು ಯೂನಿವರ್ಸಿಂದ ಮೆಸೇಜನ್ನು ಇಟ್ಟಿದ್ದೀನಿ. ನೋಡೋಣ ಏನು ಬರುತ್ತೆ ನಿಮ್ಮ ಟ್ಯಾರೋ ಕಾರ್ಡಲ್ಲಿ ಅಂತ ಹೇಳಿ. ಈ ವೀಕ್ ನಿಮಗೆ ಹೇಗಿರುತ್ತೆ ಲೆಟ್ಸ್ ಸಿ. 2 ಆಫ್ ವ್ಯಾಂಡ್ಸ್. ಸೊ ಈ ಒಂದು ವೀಕಲ್ಲಿ ನೀವು ಸ್ಟಿಲ್ ಕನ್ಫ್ಯೂಷನಲ್ಲಿ ಇರೋ ಥರ ಕಾಣಿಸ್ತಾ ಇದೆ. ಇನ್ನು ಏನಾದರೂ ಹುಡುಕ್ತಾನೆ ಇದ್ದೀರಾ, ಸಿಗುತ್ತಾ ಇಲ್ಲ ಅನ್ನೋ ಕನ್ಫ್ಯೂಷನಲ್ಲೇ ನೀವು ಈ ವೀಕನ್ನು ಕಳಿತೀರಾ ಅಂತ ಅನಿಸ್ತಾ ಇದೆ. ಸ್ಪೆಷಲಿ ಇನ್ನು 2 ಡೇಸ್, ಇವತ್ತು ಮತ್ತು ನಾಳೆ ಅಂತ ಕನ್ಸಿಡರ್ ಮಾಡೋಣ ಅದನ್ನು. ಇನ್ನು 2 ಡೇಸ್ ನಿಮ್ಮ ಮೈಂಡ್ ಅಷ್ಟು ಕಾನ್ಸ್ಟೆಂಟಾಗಿ ಇಲ್ಲ, ಲೈಕ್ ಅರ್ಧ ಮನಸ್ಸು ಅಂತ ಹೇಳ್ತಾರೆ ಅಲ್ವಾ. ಸೊ ಆ ಅರ್ಧ ಮನಸ್ಸು ನನಗಿಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೂ ಒಂದು ಏನು ಗೊತ್ತಾ, ಪ್ರಾಬಬಲಿ ನಮ್ಮದು ನಿನ್ನೆ ಇದಾಗಿದೆ ಅಲ್ಲ, ಏನೋ ಅಮಾವಾಸ್ಯೆ ಆಗಿದೆಯಲ್ವಾ. ಸೊ ಅದ್ರ ಎನರ್ಜಿ ಕೂಡ ಇರುತ್ತೆ. ಕೆಲವರಿಗೆ ಹೈ ವೈಬ್ರೇಷನ್ ಇರುತ್ತೆ, ಕೆಲವರಿಗೆ ಲೋ ವೈಬ್ರೇಷನ್ ಇರುತ್ತೆ. ಸೊ ನನಗೆಲ್ಲೋ ಇಲ್ಲಿ ಲೋ ವೈಬ್ರೇಷನ್, ತುಂಬ ನಿಧಾನ ಗತಿಯಲ್ಲಿ ನಿಮ್ಮ ಕೆಲಸಗಳು ಸಾಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ದಟ್ಸ್ ಓಕೆ. ನೋಡೋಣ, ಇನ್ನು 3 ಡೇಸಿಗೆ ನೋಡೋಣ. ಹಾಗಾದರೆ ಇನ್ನು 2 ಡೇಸ್ ಅಂತ ಬಂದಿದೆ ಅಲ್ವಾ. ಲೆಟ್ಸ್ ಸಿ, ಇನ್ನು 3 ಡೇಸ್, 5 ಡೇಸಿಗೆ ಚಾರಿಯಟ್. ಓಕೆ, ಸೊ ಓಕೆ, ಪರವಾಗಿಲ್ಲ. ನೀವು ಇದನ್ನು 2 ಡೇಸಲ್ಲಿ ಓವರ್ಕಮ್ ಮಾಡಿ ಸ್ವಲ್ಪ ಸ್ಟೆಬಿಲಿಟಿನ ತೊಗೊಂಡು ಇನ್ನು ಮಿಕ್ಕಿದ ದಿನಗಳು 5 ಡೇಸ್ ಆಗುತ್ತಲ್ವ, ಸಾರಿ, ಇನ್ನು 5 ಡೇಸ್ ನೀವು ಆರಾಮಾಗಿರ್ತೀರ, ಏನು ತೊಂದರೆ ಇಲ್ಲ. ಸೊ ಸ್ವಲ್ಪ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆದಷ್ಟು ಮೆಡಿಟೇಷನನ್ನು ಮಾಡಿ. ಕೆಲವರು ನನಗೆ ಹೇಳ್ತೀರಾ ಮೆಡಿಟೇಷನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ ಅಂತ. ಬಟ್ ಯಾರು ಇಲ್ಲಿ ನನಗೆ ಡೈರೆಕ್ಟಾಗಿ ಒಂದೇ ಸಲ ನೀವು ಒಂದು ಹಾಫ್ ಆನ್ ಅವರ್ ಮೆಡಿಟೇಷನ್ ಮಾಡಿ, 1 ಅವರ್ ಮೆಡಿಟೇಷನಿಗೆ ಕೂತ್ಕೊಳ್ಳಿ ಅಂತ ಯಾರೂ ಹೇಳಲ್ಲ. ಜಸ್ಟ್ 5 ಮಿನಿಟ್ಸ್, ಬೇಡ 3 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ. ನಿಮ್ಮಲ್ಲೇ ತುಂಬ ಚೇಂಜಸ್ನ ನೋಡ್ತೀರಾ. ನೀವು ಡೈರೆಕ್ಟ್ ನೀವು ದೇವ್ರ ಸಾಂಗು ಇಲ್ಲ ಅಂತ ಹೇಳಿದ್ರೆ ಸ್ಪಿರಿಚುವಲ್ ಮ್ಯೂಸಿಕ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದನ್ನು ಕೇಳದೆ ಹೋದರೂ ಕೂಡ ನಿಮಗೆ ಫೇವ್ರೆಟ್ ಸಾಂಗ್ ಅಂದರೆ ಸ್ಯಾಡ್ ಸಾಂಗ್ಸನ್ನು ಕೇಳಬಾರ್ದು ನೀವು, ಓಕೆನಾ. ಬೇಜಾರಾಗುವಂತಹ ಸಾಂಗ್ಸ್ನ ಕೇಳಬಾರ್ದು, ಖುಷಿಯಾಗುವಂತಹ ಸಾಂಗ್ಗಳನ್ನು ಕೇಳಬೇಕು. ಎನಿ ಕೈಂಡ್ ಆಫ್ ಸಾಂಗ್, ಓಕೆನಾ. ನಿಮಗೆ ಯಾವುದು ಫೇವ್ರೇಟು, ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್, ತೆಲುಗು ಏನಾದರೂ ಇರಬಹುದು, ಓಕೆನಾ. ನಿಮ್ಗೆ ಏನು ಮನಸ್ಸಿಗೆ ಯಾವ ಸಾಂಗ್ ಕೇಳಿದ್ರೆ, ಈಗ ರೀಸೆಂಟಾಗಿ ರೀಲ್ಸ್ ಎಲ್ಲ ನೋಡಬೇಕಾದ್ರೆ ನಮಗೆ ಒಂದು ಸಾಂಗ್ ತುಂಬ ಮೈಂಡಿಗೆ ಹೋಗ್ಬಿಟ್ಟಿರುತ್ತೆ, ಅದನ್ನು ಕೇಳಿದ್ರೇ ಒಂಥರ ಖುಷಿ ಆಗ್ತಾ ಇರುತ್ತೆ. ಸೊ ಅಂಥ ಸಾಂಗ್ ಯಾವುದಾದ್ರೂ ಇದ್ದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಆ ಸಾಂಗನ್ನು ರಿಪೀಟೆಡಾಗಿ ಕೇಳ್ಕೊತಾ ಕಣ್ಣು ಮುಚ್ಚಿ, ಓಕೆನಾ, ಕಣ್ಣು ಮುಚ್ಚಿ. ಸೊ ದಟ್ ಈಸ್ ಹೌ ಯು ವಿಲ್ ಸ್ಟಾರ್ಟ್ ದ ಮೆಡಿಟೇಷನ್. ನೀವು ಆ ರೀತಿ ನಿಮ್ಮ ಮೆಡಿಟೇಷನನ್ನು ಸ್ಟಾರ್ಟ್ ಮಾಡಬಹುದು, ಓಕೆ. ಅದನ್ನು ಕೇಳ್ಕೊತಾ ಆಮೇಲೆ ಒನ್ ಬೈ ಒನ್ ಸ್ಪಿರಿಚುವಲ್ ಸಾಂಗ್ಸ್ಗಳೇ ಬನ್ನಿ, ಓಕೆ. ಫಸ್ಟ್ ಒಂದು 2 ಡೇಸ್ ನಿಮ್ಮ ಫೇವ್ರೆಟ್ ಕನ್ನಡ ಸಾಂಗ್ಸ್ ಕೇಳಿ, ಇಲ್ಲಾಂದರೆ ನಿಮ್ಮ ಫೇವ್ರೆಟ್ ಸಾಂಗ್ಸ್ಗಳನ್ನು ಕೇಳಿ. ಆ್ಯಂಡ್ ಹಾಗೆ ಸ್ವಲ್ಪ ನೆಕ್ಸ್ಟ್ 5 ಮಿನಿಟ್ಸಿಗೆ ಇನ್ಕ್ರೀಸ್ ಮಾಡಿ. 5 ಮಿನಿಟ್ ಒಂದು ಸಾಂಗ್ ಕೇಳಿ. ನೆಕ್ಸ್ಟ್ 10 ಮಿನಿಟ್ಸಿಗೆ ಒಂದು ಕೃಷ್ಣನ ಹಾಡು ಕೇಳಿ, ಕೃಷ್ಣನ ಕೊಳಲಿನ ನಾದ ಅದು ಕೇಳಿ. ನನಗೆ ಸ್ಪೆಷಲಿ ಅದೆಲ್ಲ ತುಂಬ ಬೇಗ ಕನೆಕ್ಟ್ ಆಗುತ್ತೆ, ಸೊ ನಿಮ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಕೆಲವರಿಗೆ ಈ ಥರ ಸ್ಮೂತ್ ಮ್ಯೂಸಿಕ್ಕಿಂತ, ಇದರಲ್ಲಿ ನಾನು ಕೂಡ ಸ್ಮೂತ್ ಮ್ಯೂಸಿಕ್ಕಿಗಿನ ಒಂದು ಸ್ವಲ್ಪ ಬೀಟ್ಸ್ ಇರೋ ಅಂಥದ್ದು ಅಥವಾ ಪವರ್ಫುಲ್, ಲೈಕ್ ಓವರ್ ಎನರ್ಜಿ ಇರೋವಂಥ ಸಾಂಗ್ಸ್ ನನಗೂ ಭಾಳ ಇಷ್ಟ ಆಗುತ್ತೆ. ಸೊ ನಾನು ಅವಾಗ ನರಸಿಂಹ ಸ್ತೋತ್ರ ಕೇಳ್ತೀನಿ. ಸೊ ಅದೂ ಅಷ್ಟೇ, ಅದು ಒಂಥರ ಲೈಕ್ ಮೈಯಲ್ಲೆಲ್ಲ ರೋಮಾಂಚನ ಆಗೋ ಥರ ಫೀಲ್ ಆಗಿಬಿಡುತ್ತೆ. ಸೊ ಆ ರೀತಿ ನೀವು ಸ್ಟಾರ್ಟ್ ಮಾಡಿ. ಫಸ್ಟು 3 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ 5 ಮಿನಿಟ್ಸ್, ನೆಕ್ಸ್ಟ್ 10 ಮಿನಿಟ್ಸ್, ನೆಕ್ಸ್ಟ್ 15 ಮಿನಿಟ್ಸ್. ಈ ರೀತಿ ಮಾಡೋದ್ರಿಂದ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ, ನಿಮ್ಮ ಚಂಚಲ ಮನಸ್ಸು ಒಂದು ಮನಸ್ಥಿತಿಗೆ ಬರುತ್ತೆ, ಓಕೆ. ಒಂದು ಪ್ರಾಪರ್ ಮೈಂಡ್ ಸೆಟ್ಟಿಗೆ ಬರುತ್ತೆ. ಹಾಗಾದರೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ನೋಡೋಣ. ಲೆಟ್ಸ್ ಸಿ. ಓಕೆ, ಎ ಸಡನ್ ವೇವ್ ಆಫ್ ಗುಡ್ ಲಕ್, ಸಮ್ವನ್ ಟೇಕ್ಸ್ ಕೇರ್ ಆಫ್ ಯು, ಟೇಕ್ಸ್ ವಾರ್ಮ್ ಇಂಟ್ರೆಸ್ಟ್ ಇನ್ ಯು. ಪ್ರಾಬಬಲಿ ನೀವೇನು 2 ಡೇಸ್ಗೆ ವೆಯ್ಟ್ ಮಾಡ್ತಾ ಇದ್ರಲ್ವ, ಅದು ತಿರುಗಿಬಿಟ್ಟು ನಿಮಗೆ ಇನ್ನು 5 ಡೇಸ್ ನೀವು ಚೆನ್ನಾಗಿರ್ತೀರ, ಹೀಲ್ ಆಗುತ್ತೆ ಅಂತ ನಾನು ಹೇಳಿದೆ ಅಲ್ವಾ. ಅದು ಏನಂತ ಇದೆ ಅಂತ ಹೇಳಿದ್ರೆ ಸಡನ್ ವೇವ್ ಆಫ್ ಗುಡ್ ಲಕ್. ನಿಮಗೆ ಸಡನ್ ವೇವ್ ಅಂತ ಅಂದರೆ ಏನು ಹೇಳಿ, ವೇವ್ ಅಂತ ಅಂದರೆ ಅಲೆ,
ಓಕೆನಾ. ಸಡನ್ನಾಗಿ ಅಲೆ ಹೆಂಗೆ ಬರುತ್ತೆ ಅಲ್ಲ, ಆ ರೀತಿ ನಿಮಗೆ ಸಡನ್ನಾಗಿ ಗುಡ್ ಲಕ್ ಬರೋವಂಥ ಚಾನ್ಸ್ ಇದೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಗುಡ್ ಲಕ್ ಅಂತ ಟೈಪ್ ಮಾಡಿ ನಿಮಗೆ. ಆಮೇಲೆ ನಿಮ್ಗೆ ಈ ರೀತಿ ಎಮೋಜಿ ಸಿಗುತ್ತೆ, ಓಕೆನಾ, ಲಕ್ದು ಕ್ಲಾವ್ ಎಮೋಜಿ ಸಿಗುತ್ತೆ. ಅದನ್ನು ನೀವು ಕಾಮೆಂಟ್ ಮಾಡಿ ನಿಮ್ಮ ಈ ರೀಡಿಂಗನ್ನು ಕ್ಲೈಮ್ ಮಾಡ್ಕೊಳ್ಳಿ. ಸೊ ಸಡನ್ ವೇವ್ ಆಫ್ ಗುಡ್ ಲಕ್ ಇದೆ ನಿಮಗೆ 100%. ನಿಮ್ಮ ಒಂದು 2 ಡೇಸ್ ಬಿಟ್ಬಿಟ್ಟು ನನಗೇನೋ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ರೀಡಿಂಗ್. ಯಾರು ಜನರಲ್ ರೀಡಿಂಗ್ನ ನೋಡ್ತಾ ಇದ್ರಲ್ಲ, ನಿಮಗೆ ತುಂಬ ಚೆನ್ನಾಗಾಗುತ್ತೆ ಅನ್ನೋ ಹೋಪ್ಸ್ ನನಗಿದೆ. ಸೊ ನೋಡೋಣ ಹೌ ಇಟ್ ವಿಲ್ ಬಿ ಆ್ಯಂಡ್ ಲೆಟ್ ಮಿ ನೋ ಇನ್ ಕಾಮೆಂಟ್ಸ್. ಲಾಸ್ಟ್ ಟೈಮು ನಿಮ್ಮ ನಾಳೆ ಹೇಗಿದೆ ಅನ್ನೋ ವೀಡಿಯೋದಲ್ಲಂತೂ ಸಿಕ್ಕಾಪಟ್ಟೆ ಜನಕ್ಕೆ ಅದು ಕನೆಕ್ಟ್ ಆಗಿ ಐ ವಾಸ್ ಲೈಕ್ ಸೋ ಹ್ಯಾಪಿ. ಪ್ರಾಬಬಲಿ ಅದು ವೀಡಿಯೋ ಲೈಕ್ ಹಳೇದಾಯ್ತಲ್ವ, ನೋಡಿಲ್ಲ ಅನ್ಸುತ್ತೆ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಹೋಗಿ ನೋಡಿ. ತುಂಬ ಜನಕ್ಕೆ ಅದು ಕನೆಕ್ಟ್ ಆಯಿತು, ತುಂಬಾ ಯೂಸ್ಫುಲ್ಲು ಆಯಿತು ಅದು ವೀಡಿಯೋ. ಪ್ಲೀಸ್ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಅದನ್ನು ನಿಮ್ಮ ನಾಳೆಗೆ ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು. ಸೊ ಅದೇ ಥರ ವಿಡಿಯೋ ಇನ್ನೊಂದು ಮಾಡೋಣಂತೆ. ಸೊ ನಿಮಗೆ ಈ ವೀಕಲ್ಲಿ ಸಡನ್ ವೇವ್ ಆಫ್ ಗುಡ್ ಲಕ್, ಯಾರೋ ಕೇರ್ ಮಾಡೋರು ಮತ್ತು ನಿಮ್ಮ ಬಗ್ಗೆ ಒಂಥರ ಇಂಟ್ರೆಸ್ಟ್ ಇರೋರು ನಿಮ್ಮ ಲೈಫಿಗೆ ಬರೋ ಅಂತಹ ಚಾನ್ಸಸ್ ಇದೆ. ನಾನು ಇನ್ನೂ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಪ್ಪ ಎಲ್ಲರಿಗೂ. ಸೊ ಈ ಥರ ಲೈಫಿಗೆ ಬರ್ತಾರೆ ಅಂತ ಎಲ್ಲರೂ ತಕ್ಷಣಕ್ಕೆ ಲವ್ ರಿಲೇಷನ್ಶಿಪ್ ಅಂತ ಹೋಗ್ಬಿಡ್ತಾರೆ. ಇನ್ನು ಕೆಲವರು ಪಾಪ ಲವ್ ಮತ್ತು ರಿಲೇಷನ್ಶಿಪ್ ನೋಡದೇ ಇರೋರು ತಪ್ಪು ತಿಳ್ಕೊಂಬಿಡ್ತಾರೆ ರೀಡಿಂಗ್ನ. ಏನು ಬರೀ ಲವ್ ಬಗ್ಗೆನೇ ಹೇಳ್ತಾರೆ, ಮೊನ್ನೆ ಯಾರೋ ಬರೀ ದುಡ್ಡಿನ ವಿಚಾರನೇ ಹೇಳಿದ್ದೀರಾ ಅಂತ ಹೇಳಿದ್ದಾರೆ. ಸೊ ಅದು ಹಾಗಲ್ಲ, ನೀವು ಅರ್ಥ ಮಾಡ್ಕೋಬೇಕು ನಾವು ಏನನ್ನ ರೀಡಿಂಗ್ ಮಾಡ್ತಿದ್ದೀವಿ, ಕಾರ್ಡ್ ಏನು ಬಂದಿದೆ, ಕಾರ್ಡ್ ಏನು ರೆಪ್ರೆಸೆಂಟ್ ಮಾಡ್ತಿದೆ ಅಂತ. ಅಫ್ಕೋರ್ಸ್ ಇಲ್ಲಿ ಎಲ್ಲ ಥರದ ಜನ ಇದ್ದಾರೆ, ಎಲ್ಲ ಥರನೂ ನೋಡ್ತಾ ಇರ್ತಾರೆ. ಸೊ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕಾರ್ಡ್ಸ್ ಯಾವುದನ್ನು ಜಾಸ್ತಿ ರೆಪ್ರೆಸೆಂಟ್ ಮಾಡುತ್ತೆ ಅದನ್ನೇ ನಾವು ಕನ್ವೆ ಮಾಡಬೇಕಾಗುತ್ತೆ. ಓಕೆ. ಆ್ಯಂಡ್ ಎಸ್, ಸೊ ಸಡನ್ ವೇವ್ ಆಫ್ ಗುಡ್ ಲಕ್ ಆ್ಯಂಡ್ ತುಂಬ ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿ ಬಂದು ನಿಮಗೆ ಸಹಾಯ ಮಾಡೋರಿದ್ದಾರೆ. ಸೊ ಯು ಹ್ಯಾವ್ ಟು ವೆಯ್ಟ್ ಫಾರ್ ಇಟ್. ಓಕೆನಾ. ಸೊ ಆಲ್ ದಿ ಬೆಸ್ಟ್. ಮತ್ತು ನಾನೇ ಹೇಳ್ತಿದ್ದೀನಿ ನಿಮಗೆಲ್ಲ ಗುಡ್ ಲಕ್ ಸಿಗಲಿ ಅಂತ. ಎಸ್, ಸೊ ಗುಡ್ ಲಕ್ ಅಂತ ಕಾಮೆಂಟ್ ಮಾಡಿ ಕ್ಲೇಮ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.